ಗಂ ಗಣಪತಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ಹ್ರೀಂ ದುಂ ದುರ್ಗೇ ನಮಃ. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಮರ್ಥ ಸಾಯಿನಾಥಾಯ ನಮಃ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ನಮಃ ಶಿವಾಯ. ಸಮಸ್ತ ಬಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಏನಪ್ಪ ಈ ವಾರ ಏನಿರುತ್ತೆ ಅಂತ ಎಲ್ಲ ರಾಶಿಯವರು ಒಂದು ಕುತೂಹಲ, ಯಾರಿಗೇ ಆಗಲಿ ಅದು ಕುತೂಹಲ ಸರ್ವೇ ಸಾಮಾನ್ಯವಾಗಿರ್ತದೆ. ಆ ಕಾರಣದಿಂದ ಮ್ಯಾಕ್ಸಿಮಮ್ ಯಾವ ರೀತಿಯಾದಂಥ ಒಳ್ಳೆಯದಾಗುತ್ತೆ, ಯಾವ ರೀತಿಯಾದಂಥ ಅಶುಭ ಫಲಗಳನ್ನು ಕಾಣ್ತಾರೆ, ಇದು ಸಿಂಪಲ್ ಪರಿಹಾರ ಹೇಳ್ತೀನಿ. ಖಂಡಿತವಾಗ್ಲೂ ಅದನ್ನು ಪ್ರಯತ್ನ ಮಾಡಿ. ಯಾಕಂದರೆ ಜನ ಏನು ಅನ್ಕೊತಾರೆ, ಸಾವಿರಾರು ಗಟ್ಟಲೆ ಲಕ್ಷಗಟ್ಟಲೆ ಕೊಟ್ಬಿಟ್ಟು ಪರಿಹಾರ ಮಾಡ್ಕೊಂಡ್ರೆ ಮಾತ್ರ ಪರಿಹಾರ ಅನ್ಕೊತಾರೆ. ಅದಲ್ಲ. ಖಂಡಿತ ಸಣ್ಣ ಸಣ್ಣ ಮಂತ್ರಗಳಾಗಿರ್ಬೋದು, ಸಣ್ಣ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರುವಂಥದ್ದಾಗಿರ್ಬೋದು, ನಿಮ್ಮ ಮನೆಯಲ್ಲೇ ಮಾಡುವಂಥ ಒಂದು ಚಿಕ್ಕ ಚಿಕ್ಕ ಪರಿಹಾರಗಳು ಸಹ ಫಲವನ್ನು ಕೊಡುತ್ತೆ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ದೈವ ಸ್ಮರಣೆಯಿಂದಲೇ ಎಲ್ಲ ರೀತಿಯಾದಂಥ ಅನುಕೂಲ ಆಗುವಂಥದ್ದು. ಇನ್ನು ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಶಿ ಋತು, ಪಾಲ್ಗುಣ ಮಾಸದ ಈ ದಶಮಿಯಿಂದ ಪೌರ್ಣಮಿಯವರೆಗೂ ಯಾವ ರೀತಿಯಾಗಿ ಇರುತ್ತೆ ರಾಶಿಗಳ ಗೋಚಾರ ಫಲವನ್ನು ನೋಡೋಣ. ಮೇಷರಾಶಿ. ಮೇಷರಾಶಿಯಲ್ಲಿ ಜನನವಾಗಿರೋರು ರಾಶ್ಯಾಧಿಪತಿಯಾದಂತಹ ಕುಜ ತೃತೀಯ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಅಂದರೆ ಯಾವುದದು ಕಮ್ಯುನಿಕೇಷನ್, ಸ್ವಲ್ಪ ಕಮ್ಯುನಿಕೇಷನ್ ಜೊತೆಗೆ ಚಂದ್ರನೂ ಸಹ ಸ್ಥಿತನಾಗಿದ್ದಾನೆ. ಕಮ್ಯುನಿಕೇಷನಲ್ಲಿ ಸ್ವಲ್ಪ ಯೋಚನೆ ಮಾಡಿ ಕಮ್ಯುನಿಕೇಷನ್ ಮಾಡಿ. ವ್ಯವಹಾರ ಮಾಡಬೇಕು, ಸ್ನೇಹಿತರ ಜೊತೆ ಮಾತಾಡಬೇಕು, ಏನು ಮಾತಾಡಬೇಕು ಯೋಚನೆ ಮಾಡಿ ಮಾತಾಡಬೇಕು. ದ್ವಿತೀಯ ಸ್ಥಾನದಲ್ಲಿ ಗುರು ಸ್ಥಿತನಾಗಿದ್ದಾನೆ. ಒಳ್ಳೊಳ್ಳೆ ಮಾತುಗಳೇ ಬರ್ತದೆ. ಇದ್ದಕ್ಕಿದ್ದಂಗೆ ಟ್ರಿಗರ್ ಆಗಿ ಕೋಪ ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿರ್ತದೆ. ಆ ಕಾರಣದಿಂದ ಸ್ವಲ್ಪ ಕೂಲಾಗಿ ವ್ಯವಹರಿಸಿದ್ರೆ ಖಂಡಿತ ಶುಭ ಫಲಗಳು ನಿಮ್ಮ ಹಾದಿಯಲ್ಲಿ ಇರುತ್ತೆ. ಸರಿ, ಈ ರೀತಿ ಇದ್ದಾಗ ನೀವು ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಮಂಗಳವಾರ, ಗುರುವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರುವ ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಬಂದು ಮನಸ್ಸಿನ ಕಾರಕನಾದಂತಹ ಚಂದ್ರ, ಕುಜ ಬಂದರೂ ಆತುರ ಕಾರಕನಾದಂತಹ, ಗೊತ್ತಿಲ್ಲದೆ ಬೇಗ ಏನೋ ಮಾತಾಡ್ಬಿಟ್ಟು ಕುಟುಂಬದಲ್ಲಿ ಪ್ರಮುಖವಾಗಿ ನಿಮ್ಮ ಒಂದು ಫ್ಯಾಮಿಲಿ ಲೈಫಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಮೂಡುವಂಥದ್ದು, ಸ್ವಲ್ಪ ಅದಲ್ಲದೆ ಹೋದ್ರೂ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಪ್ರಮುಖವಾಗಿ ಸಾಂಸಾರಿಕ ವಿಚಾರದಲ್ಲಿ ಅದೊಂದು ಬಿಟ್ಟರೆ ಮಿಕ್ಕೆಲ್ಲ ವಿಚಾರದಲ್ಲೂ ಸ್ವಲ್ಪ ಸುಧಾರಣೆಯಾದಂತಹ ಜೀವನವನ್ನು ಖಂಡಿತ ಸಾಗಿಸ್ತೀರಾ. ಯಾರಿಗಾದರೂ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡಬೇಕು ಅಂದರೆ ಸ್ವಲ್ಪ ಮಾಡಿ, ಹೆಚ್ಚೆಚ್ಚು ಮಾಡಿ ಕಳ್ಕೊಳ್ಳೋವಂಥ ಬೇಡ. ನೀವು ಮಹಾಲಕ್ಷ್ಮಿ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಮಂಗಳವಾರ ಹಾಗೂ ಬುಧವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರು ನೋಡಿ, ಚಂದ್ರ ಕುಜರ ಇಬ್ಬರ ಸಂಯೋಗ. ದಶಮದಲ್ಲಿ ಸ್ವಲ್ಪ ಶುಕ್ರನ ಒಂದು ಒಳ್ಳೆಯ ಒಂದು ಬಲವಿದೆ. ಅಂದರೆ ನಿಮ್ಮ ಕೆಲಸ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಏನೋ ಒಂದು ರೀತಿಯಂಥ ಲವಲವಿಕೆಯಿಂದ ಕೂಡಿರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಭೂಮಿಯ ವಿಚಾರಕ್ಕೆ ಕೈ ಹಾಕಬೇಕಾದ್ರೆ ಯೋಚನೆ ಮಾಡಿ ಕೈ ಹಾಕಿ. ಸ್ವಲ್ಪ ಇಲ್ಲ ಆದರೆ ಅಲ್ಲಿ ಪೇಪರ್ಗಳು ಆಗಿರ್ಬೋದು ಅಥವಾ ಏನೋ ಒಂದು ವಿಚಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುವಂಥ ಸಾಧ್ಯತೆ ಇರುತ್ತದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ವಿಚಾರದಲ್ಲೂ ಖಂಡಿತವಾಗ್ಲೂ ಶುಭ ಫಲಗಳನ್ನು ಕಾಣ್ತೀರಾ. ಏನು ಮಾಡಬೇಕು? ನೀವು ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ, ದುರ್ಗೆ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಬುಧವಾರ ಹಾಗೂ ಮಂಗಳವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಟಕ ರಾಶಿ. ರಾಶ್ಯಾಧಿಪತಿಯಾದಂತಹ ಚಂದ್ರ ವ್ಯಯಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಯಾಕೋ ಮನಸ್ಸೊಂದು ರೀತಿಯಾದಂತಹ ನಿಮಗೆ ಗೊತ್ತಿಲ್ಲದಂಗೆ ನಾನೆಲ್ಲೋ ಅಂದರೆ ಏನೋ ಅಚೀವ್ ಮಾಡಬೇಕಾಗಿತ್ತು, ಆ ಅಚೀವ್ಮೆಂಟ್ ಮಾಡ್ಲಿಕ್ಕಾಗಲಿಲ್ಲ, ಅದು ಇಷ್ಟು ಮಾರ್ಕ್ಸ್ ತೆಗಿಯೋಕ್ಕಾಗುತ್ತೋ ಇಲ್ವೋ ಅಂತ ನಿಮಗೆ ಒಂದು ರೀತಿಯಂಥ ಎಲ್ಲ ಪ್ರಶ್ನೋತ್ತಕ ಚಿಹ್ನೆ ಮೂಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆ ರೀತಿಯಂಥ ಗಾಬರಿ, ಆತಂಕ, ಆ್ಯಂಗ್ಸೈಟಿ ಬೇಡ. ಕೂಲಾಗಿ ಇಟ್ಕೊಳ್ಳಿ. ರಾತ್ರಿ ನಿದ್ದೆ ಮಾಡಬೇಕಾದ್ರೆ ಒಳ್ಳೆ ಯೋಚನೆಗಳನ್ನು ಮಾಡಿ, ಚಿಂತನೆ ಮಾಡಿ ನೀವು ಮಲಗುವಂಥ ಪ್ರಯತ್ನ ಮಾಡಿ. ಯಾಕಂದರೆ ಸ್ವಲ್ಪ ನಿದ್ರಾಹೀನತೆಯೂ ಸಹ ಸೂಚಿಸ್ತಾ ಇದೆ. ಜೊತೆಗೆ ಭಾಗ್ಯಸ್ಥಾನದಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣ. ಭಾಗ್ಯ ಅಂದರೆ ನಮಗೆ ಬರುವಂಥ ಭಾಗ್ಯ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರ್ತದೆ. ಅಂದರೆ ನಿಮ್ಗೆ ಬರುವಂಥ ದುಡ್ಡು ನಿಧಾನ ಆಗುವಂಥದ್ದು, ಅಥವಾ ಆಸ್ತಿ ಪಾಸ್ತಿ ವಿಚಾರ ಆಗಿರ್ಬೋದು, ಅಥವಾ ನೀವು ಯಾರಿಗಾದ್ರೂ ಕೊಡೋದಾಗಿದ್ರೂ ಸಹ ಸ್ವಲ್ಪ ಏರಿಳಿತದ ವಾತಾವರಣ. ಅಂದರೆ ಏರಿಳಿತ ಅಂದರೆ ಅವ್ರು ಕೊಡೋಕ್ಕಾಗಲ್ಲ ಟೈಮ್ಗೆ, ಏನು ಮಾಡಬೇಕು ಅನ್ನೋವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಸರಿ, ಈಗೆಲ್ಲ ಇದ್ದಾಗ ಏನು ಮಾಡಿದ್ರೆ ಗುರುಗಳ ಸ್ಮರಣೆ. ಸಾಕ್ಷಾತ್ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಜೊತೆಗೆ ಸೋಮವಾರ ಹಾಗೂ ಶುಕ್ರವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ
ಕೆಲಸದ ವಿಚಾರದಲ್ಲಿ ಸ್ವಲ್ಪ ಬಡ್ತಿಯನ್ನು ಪಡೆಯುವಂಥದ್ದು, ಪ್ರಮೋಷನ್ ಬರುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಜೊತೆಗೆ ಏನೇ ಒಂದು ಕೆಲಸ ಕಾರ್ಯ ಮಾಡೋಕ್ಕೋದ್ರೂ ಸ್ವಲ್ಪ ಧೈರ್ಯವನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗ್ತೀರಾ, ಖಂಡಿತ ಆ ಒಂದು ಕೆಲಸ ಕಾರ್ಯ ಸಕ್ಸಸ್ ಆಗೋ ಸಾಧ್ಯತೆಗಳು ಸಹ ಇರ್ತದೆ. ಲಘು ದೂರ ಪ್ರಯಾಣದಿಂದ ಸ್ವಲ್ಪ ದೇಹಾಲಸ್ಯವನ್ನು ಸೂಚಿಸುವಂಥದ್ದು, ಎಲ್ಲೋ ಹೋಗಿದ್ವಿ ಅಲ್ಲಿಂದ ಸ್ವಲ್ಪ ವೃತ್ತ ತಿರುಗಾಟವನ್ನು ಸಹ ಸೂಚಿಸುವಂಥ ಸಾಧ್ಯತೆಗಳಿದೆ. ಯಾವುದೋ ಕೆಲಸಕ್ಕೆ ಹೋಗಿದ್ವಿ, ಸ್ವಲ್ಪ ಲೇಟಾಗಿ ಹೋಗುತ್ತೆ, ಆ ಕೆಲಸ ಆಗಲ್ಲ, ಸ್ವಲ್ಪ ಡಿಲೇ ಆಗುವಂಥದ್ದು, ಈ ರೀತಿಯ ಸಾಧ್ಯತೆಗಳು ಸಹ ಉಂಟು. ಹಣಕಾಸು ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಕೌಟುಂಬಿಕ ವಿಚಾರದಲ್ಲೂ ಸ್ವಲ್ಪ ಸಂಪೂರ್ಣ ಶುಭ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆ ಇರ್ತದೆ. ಪ್ರಮುಖವಾಗಿ ಮಾಡಬೇಕಾಗಿರುವಂತಹ ಪರಿಹಾರ ಅಂದರೆ ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ, ಸೋಮವಾರ, ಭಾನುವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಕಫ ಕಟ್ಟುವಂಥದ್ದು, ಗಂಟಲು ಕೆರೆತ ಆಗುವಂಥದ್ದು, ಈ ರೀತಿ ಟಾನ್ಸೆಲ್ಸ್ ನೋವು ಬರುವಂಥದ್ದು, ಈ ರೀತಿ ಆಗುವಂಥ ಸಾಧ್ಯತೆಗಳಿರ್ತದೆ. ಜೊತೆಗೆ ನಿಮಗೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದುಂದು ವೆಚ್ಚವನ್ನು ಕಮ್ಮಿ ಮಾಡಿ. ಪದೇ ಪದೇ ಯಾಕೆ ಹೇಳ್ತಾ ಇರ್ತೀನಿ, ಕನ್ಯಾ ರಾಶಿಯವರು ಗೊತ್ತಿಲ್ಲದೆ ಖರ್ಚಾಗಿ ಹೋಗುತ್ತೆ, ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಿದ್ರೆ ಒಳ್ಳೆಯದು. ಇನ್ನು ನಿಮ್ಮ ಮನೆಯ ವಿಚಾರದಲ್ಲಿ ಶುಭ ಫಲಗಳನ್ನು ಕಾಣ್ತೀರಾ. ಕುತೂಹಲದ ಅಂದರೆ ಏನೋ ಒಂದು ಶುಭ ಕಾರ್ಯಕ್ಕೆ ಕುತೂಹಲ ಹೆಚ್ಚಾಗುವಂಥದ್ದು, ಅದು ಸಹ ಶುಭ ಫಲಗಳನ್ನೇ ಸೂಚಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ರೂಪಕ ಅಂದರೆ ದುರ್ಗೆಯ ಒಂದು ಸ್ಮರಣೆ ಮಾಡಿ, ವಿನಾಯಕನ ಒಂದು ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆ ಬುಧವಾರ ಹಾಗೂ ಸೋಮವಾರ ಶುಭ ವಾರಗಳಾಗಿರ್ತವೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿ ರಾಶ್ಯಾಧಿಪತಿಯಾದಂತಹ ಶುಕ್ರ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಏನೋ ಮಾಡ್ತೀನಿ, ನಾನು ಬಿಡೋದಿಲ್ಲ, ನನ್ನ ಒಂದು ಸಕ್ಸಸ್ ರೇಟ್ ಕಾಣಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಜೀವನವನ್ನು ಸಾಗಿಸ್ತಾ ಇರ್ತೀರ. ಖಂಡಿತ ಅದೇ ರೀತಿ ಆಗುವಂಥ ಸಾಧ್ಯತೆಗಳು ಸಹ ಈ ವಾರ ಉಂಟು. ಆದರೆ ಯಾರನ್ನಾದರೂ ನಂಬಿ ಬಂಡವಾಳ ಹೂಡಿಕೆಯನ್ನು ಮಾಡೋದು ಬೇಡ. ಬೇರೆಯವರು ನಂಬಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಮಾಡಿದ್ದೇ ಆದರೆ ಖಂಡಿತ ಸಮಸ್ಯೆಗಳು ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಕುಟುಂಬದ ವಿಚಾರದಲ್ಲಿ ಸಂತಸದ ವಾತಾವರಣ ಮತ್ತು ನಿಮ್ಮ ಎಜುಕೇಷನಲ್ಲೂ ಸಹ ಸಂತಸದ ವಾತಾವರಣ ನೀವು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಪರಿಹಾರ ರೂಪಕವಾಗಿ ನೀವು ಮಾಡಬೇಕಾಗಿರೋದು ಹೆಣ್ಣು ದೇವರ ಸ್ಮರಣೆ, ಜೊತೆಗೆ ಕಾಲಭೈರವನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಶನಿವಾರ ಹಾಗೂ ಮಂಗಳವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಏನೋ ಒಂದು ರೀತಿಯಂಥ ಸಮಾಧಾನವಂಥ ವಾರವನ್ನು ನೀವು ಖಂಡಿತ ಕಾಣ್ಬೋದು. ಲವಲವಿಕೆಯಿಂದ ಜೀವನವನ್ನು ಸಾಗಿಸುವಂಥದ್ದು, ಸಂಪೂರ್ಣವಾದಂಥ ಒಂದು ರೀತಿಯಂಥ ಶುಭಫಲಗಳನ್ನು ಕಾಣುವಂಥ ವಾರ ನಿಮ್ಮದಾಗಿರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಹನುಮಂತನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನಷ್ಟು ದುಪ್ಪಟ್ಟು ನಿಮಗೆ ಲಾಭವನ್ನು ಕೊಡುವಂಥ ವಾರ ಆಗುತ್ತೆ. ಜೊತೆಗೆ ಮಂಗಳವಾರ, ಸೋಮವಾರ, ಭಾನುವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸು ರಾಶಿ. ಧನುರಾಶಿಯಲ್ಲಿ ಜನನಾಗಿರೋರು ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳೆಲ್ಲ ಸ್ವಲ್ಪ ದೂರ ಹೋಗುವಂಥ ಸಮಯ ಬಂದಿದೆ ಅಂತ ತಿಳ್ಕೊಂಬಿಡಿ. ಅದರೊಟ್ಟಿಗೆ ಸ್ವಲ್ಪ ನಿಮಗೆ ನೆಮ್ಮದಿ ಅಂದರೆ ಏನೋ ಒಂದು ರೀತಿಯಂಥ ನೆಮ್ಮದಿಯ ವಾತಾವರಣ ಕಾಣುವಂಥ ಸಾಧ್ಯತೆಗಳಿರುತ್ತದೆ. ಸ್ನೇಹಿತರ ಜೊತೆಗೆ ವ್ಯವಹರಿಸಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ವ್ಯವಹರಿಸಿರಿ. ಪ್ರಮುಖವಾಗಿ ಹಿರಿಯರು, ನಿಮಗಿಂತ ಹಿರಿಯ ಸ್ನೇಹಿತರು ಯಾರನ್ನಾದ್ರೂ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ ವ್ಯವಹರಿಸಿದ್ರೆ, ಯಾವ ರೀತಿಯ ಹಣಕಾಸಿನ ವಿಚಾರ ಇರ್ಬೋದು, ಸರ್ಕಾರದ ವಿಚಾರದಲ್ಲಾಗಿರ್ಬೋದು, ಭೂಮಿ ವಿಚಾರದಲ್ಲಾಗಿರ್ಬೋದು, ಅಥವಾ ಮನೆಯ ವಿಚಾರದಲ್ಲಿ ವ್ಯವಹರಿಸ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಮಿಕ್ಕೆಲ್ಲ ವಿಚಾರದಲ್ಲಿ, ಕೌಟುಂಬಿಕ ವಿಚಾರದಲ್ಲಾಗಿರ್ಬೋದು, ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಎಲ್ಲ ಸಂಪೂರ್ಣ ಶುಭಫಲಗಳನ್ನು ನೀವು ಕಾಣೋ ಸಾಧ್ಯತೆಗಳಿರ್ತದೆ. ಏನು ಪರಿಹಾರ ಮಾಡಿದ್ರೆ ಒಳ್ಳೆಯದು? ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ, ಜೊತೆಗೆ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ನಿಮಗೂ ಅಷ್ಟೇ ಒಂದು ರೀತಿಯಂಥ ಸಮಾಧಾನವಾದಂತಹ ವಾರವನ್ನು ಖಂಡಿತ ಕಾಣ್ಬೋದು. ಎಲ್ಲ ವಿಚಾರದಲ್ಲೂ ಯಶಸ್ಸು ಏಳಿಗೆಯನ್ನು ಕಾಣುವಂಥ ಸಾಧ್ಯತೆಗಳಿರ್ತದೆ. ಕುಟುಂಬದಲ್ಲಿ ತಂದೆಯ ಜೊತೆಗೆ ಆಗಿರ್ಬೋದು, ಹಿರಿಯರ ಜೊತೆಗೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಇಲ್ಲಾಂದರೆ ಮನೆಯಲ್ಲಿ ಘರ್ಷಣೆ ಕಾಣುವಂಥ ಸಾಧ್ಯತೆ ಇರುತ್ತೆ. ಅದೊಂದು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ವಿಚಾರದಲ್ಲೂ ಸಂಪೂರ್ಣವಾದಂತಹ ಶುಭ ಫಲಗಳನ್ನು ಕಾಣ್ತೀರಾ. ಪರಮೇಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಹನುಮಂತನ ಸ್ಮರಣೆ ಮಾಡಿ. ನಿಮಗೆ ಶನಿವಾರ, ಶುಕ್ರವಾರ ಶುಭ ವಾರಗಳಾಗಿರ್ತವೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದ ಕಿಂಚಿತ್ ಬೆಳಕನ್ನು ಕಾಣುವಂಥ ವಾರ ಅಂತ ಹೇಳ್ಬೋದು. ಅಂದರೆ ಯಾವುದೋ ಒಂದು ಬಿಸ್ನೆಸ್, ಮುಖ್ಯವಾಗಿ ಯಾವುದೋ ಒಂದು ಬಿಸ್ನೆಸ್ ವಿಚಾರಕ್ಕೆ ಎಲ್ಲೋ ದೂರ ಹೋಗಿರ್ತೀರ, ಅಲ್ಲಿ ಆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಕ್ಲಿಕ್ ಆಗುವಂಥ ಸಾಧ್ಯತೆ ಇರ್ತದೆ. ಅಥವಾ ನೀವು ಪ್ರಮೋಷನ್ಗೋಸ್ಕರ ಕಾಯ್ತಾ ಇರ್ತೀರ, ಅದರಲ್ಲಿ ಸ್ವಲ್ಪ ಸಮಾಧಾನವನ್ನು ಸಿಗೋವಂಥ ಸಾಧ್ಯತೆಗಳಿರ್ತದೆ. ಕುಂಭರಾಶಿಯು ಸಂಪೂರ್ಣ ಶುಭ ಅಂದೇ ಹೋದ್ರೂ ಒಂದು ಕಿಂಚಿತ್ತು ಒಳ್ಳೆಯ ಒಂದು ವಾರ ಅಂತ ಹೇಳ್ಬೋದು. ಜೊತೆಗೆ ಕುಟುಂಬದಲ್ಲೂ ಸಹ ರಿಲ್ಯಾಕ್ಸೇಷನ್ ಸಿಗೋವಂಥದ್ದು, ಎಲ್ಲೋ ಲಘು ದೂರ ಪ್ರಯಾಣ ಮಾಡುವಂಥದ್ದು, ಅಥವಾ ದೈವ ದರ್ಶನ ಮಾಡುವಂಥದ್ದು, ಈ ವಿಚಾರದಲ್ಲಿ ಒಂದು ರೀತಿಯಿಂದ
ಶುಭ ಫಲಗಳನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂದರೆ ಹನುಮಂತನ ಸ್ಮರಣೆ ಬೇಕೇ ಬೇಕು. ಯಾರು ಮಕರ, ಕುಂಭ, ಮೀನ ಈ 3 ರಾಶಿಯವರಿಗೆ ಹನುಮಂತನ ಸ್ಮರಣೆ ಬೇಕೇ ಬೇಕು. ಅದರ ಒಟ್ಟಿಗೆ ಮಾಡಬೇಕಾಗಿರೋದು ದುರ್ಗೆಯ ಒಂದು ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಶನಿವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವರು ಸ್ವಲ್ಪ ರಿಲ್ಯಾಕ್ಸು, ಸ್ವಲ್ಪ ಸಮಾಧಾನ, ಆರೋಗ್ಯದಲ್ಲಿ ಚೇತರಿಕೆ, ಊಟೋಪಚಾರಗಳಲ್ಲಿ ಒಳ್ಳೆಯ ಮೃಷ್ಟಾನ್ನ ಭೋಜನ, ಸ್ನೇಹಿತರ ಭೇಟಿ, ಈ ರೀತಿಯಾದಂಥ ಲವಲವಿಕೆಯಿಂದ ಕೂಡಿರುವಂಥ ವಾರವನ್ನು ನೀವು ಖಂಡಿತ ಕಾಣ್ಬೋದು. ಅದರ ಒಟ್ಟಿಗೆ ನಿಮ್ಮ ಕೆಲಸದಲ್ಲಿ ಬಡ್ತಿ ಅಥವಾ ಬೇರೆ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ರೆ ಖಂಡಿತ ಅದರಲ್ಲೂ ಸಹ ಅನುಕೂಲ ಆಗುವಂಥ ಸಾಧ್ಯತೆಗಳು ಸಹ ಈ ವಾರ ಉಂಟು. ಯೋಚಿಸಿ ವ್ಯವಹರಿಸಬೇಕು. ಮಿಕ್ಕೆಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭ ಫಲಗಳನ್ನು ನೀವು ಕಾಣ್ಬೋದು. ನೀವು ಮಾಡಬೇಕಾಗಿರೋದು ಗುರುಗಳ ಸ್ಮರಣೆ, ಹನುಮಂತನ ಸ್ಮರಣೆ ಮಾಡಿದ್ರೆ ಖಂಡಿತ ಈ ವಾರ ಶುಭ ಫಲಗಳನ್ನು ಕಾಣ್ಬೋದು ಅಂತ ಹೇಳ್ತಾ, ಈ ವಾರದ ಒಂದು ಎಲ್ಲರೂ ಯಾರು ನೋಡಿ, ಎಲ್ಲರಿಗೂ ಯಾವುದಾದ್ರೂ ಒಂದು ರೀತಿಯಾದಂಥ ಸಮಸ್ಯೆಗಳಿದ್ದೇ ಇರ್ತದೆ. ಖಂಡಿತವಾಗ್ಲೂ ನನ್ನ ನಂಬರ್ ಬರ್ತಾ ಇರ್ತದೆ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಆಗ್ಬೋದು. ಇಲ್ಲವಾದರೆ ಖಂಡಿತ ಯಾರಿಗೂ ಏನೂ ಆಗೋದು ಬೇಡ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರಲಿ. ಮನೆಯ ದೇವರು ಅಥವಾ ನಿಮ್ಮ ಸುತ್ತಮುತ್ತಲಿನಿರುವಂಥ ಸಣ್ಣ ಪುಟ್ಟ ದೇವರು, ನಾವು ದೊಡ್ಡ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂದ್ಕೊಂಡ್ರು ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ ಹೋಗಿ ಪ್ರತಿನಿತ್ಯ ಒಂದು ಸ್ಮರಣೆ ಮಾಡ್ಕೊಂಬಂದರೆ ಖಂಡಿತ ನಿಮ್ಮ ಕಷ್ಟಗಳಿಗೆ ಆ ಪರಮಾತ್ಮ ಪರಿಹಾರ ರೂಪಕವಾಗಿ ಏನೋ ಒಂದು ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.